ನಿತ್ಯ 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 ಹೇಳು ನಿತ್ಯ. ವಾಟ್ ಮಾಮ್, ಮಾರ್ನಿಂಗ್ ಅಲಾರಾಮ್ ಥರ ಕೂಗ್ತಿದ್ಯಾ? ರಾತ್ರಿ ಆಕ್ಸಿಡೆಂಟ್ ಮಾಡಿದ್ಯಾ? ಬೇಕು ಅಂತ ಮಾಡಲಿಲ್ಲ, ಬೈ ಮಿಸ್ಟೇಕ್ ಆಗಿದ್ದು. ಮತ್ತೆ ರಾತ್ರಿನೇ ನನ್ನ ಹತ್ರ ಯಾಕೆ ಹೇಳಲಿಲ್ಲ? ನಿನ್ನ ಹತ್ರ ಹೇಳೋ ಅಷ್ಟು ದೊಡ್ಡ ವಿಷಯ ಅಲ್ಲ ಅಂತ. ನಿನ್ನಿಂದ 4 ಜನಕ್ಕೆ ಇಂಜುರಿ ಆಗಿ ಸೀರಿಯಸ್ ಕಂಡೀಷನಲ್ಲಿ ಹಾಸ್ಪಿಟಲಲ್ಲಿ ಇದ್ದಾರಂತೆ. ಅವ್ರ ಕಂಡೀಷನ್ ಕ್ರಿಟಿಕಲ್ ಆಗಿದೆಯಂತೆ. ಅವ್ರ ಟ್ರೀಟ್ಮೆಂಟ್ಗೆ ಎಷ್ಟು ಖರ್ಚಾಗುತ್ತೋ ಅಷ್ಟು ಚೆಕ್ ಬರ್ದು ಕೊಡು. ಅಷ್ಟೇ ಅಲ್ಲ, ಆಕ್ಸಿಡೆಂಟ್ ಗಂಗಾ ಮಾಡಿದ್ದು ಅಂತ ಅವಳನ್ನ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ. ಹೋ, ಇಟ್ಸ್ ಗುಡ್ ನ್ಯೂಸ್. ನಾನು ಆಕ್ಸಿಡೆಂಟ್ ಮಾಡಿದಾಗ ನನ್ನ ನೋಡಿದವರು ಅವಳ ಹೆಸರು ಹೇಳಿದ್ದಾರೆ ಅಂತ ಆಯ್ತು. ಅಂದ್ರೆ ಐ ಆಮ್ ಸೇಫ್. ತಪ್ಪು ನೀನ್ ಮಾಡಿದ್ರೆ ಶಿಕ್ಷೆ ಅವಳು ಅನುಭವಿಸ್ಬೇಕಾ? ಅವ್ರ ಕರ್ಮಕ್ಕೆ ಅವರೇ ಜವಾಬ್ದಾರಿ ಮಾಮ್. ನಿತ್ಯ, ಎಸ್, ಜೈನ ನಾನ್ ಲವ್ ಮಾಡಿದ್ರೆ ಅವಳ ಜೈನ ಮದ್ವೆ ಆದ್ಲು. ಜೈ ಜೊತೆ ನನಗೆ ಎಂಗೇಜ್ಮೆಂಟ್ ಆದ್ರೆ ಅವಳು ವೆಡ್ಡಿಂಗ್ ಮಾಡ್ಕೊಂಡ್ಲು. ಜೈ ಜೊತೆ ನಾನ್ ಹ್ಯಾಪಿಯಾಗಿರ್ಬೇಕು, ಆದ್ರೆ ಅವಳು ಹ್ಯಾಪಿಯಾಗಿದ್ದಾಳೆ. ನನಗೆ ಸಿಗ್ಬೇಕಾದೆಲ್ಲ ಅವಳು ಅನುಭವಿಸ್ತಾ ಇದ್ದಾಳೆ. ಇವಾಗ ಕೂಡ ಹಾಗೆ ನನಗೆ ಸಿಗ್ಬೇಕಾಗಿದ್ದ ಜೈಲಿನ ಶಿಕ್ಷೆ ಅವಳಿಗೆ ಸಿಕ್ಕಿದೆ. ಶಟ್ ಅಪ್ ನಿತ್ಯ. ಮರ್ಯಾದೆಯಾಗಿ ಹೋಗಿ ಪೊಲೀಸರಿಗೆ ನೀನೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ಹೇಳಿ ಸರೆಂಡರ್ ಆಗು. ಹಾ, ಸಾರಿ, ನಾನ್ ಸರೆಂಡರ್ ಆಗಲ್ಲ. ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ. ಸೊ ವಾಟ್? ನಾನೇನ್ ಮಾಡ್ಬೇಕು? ಅವಳ ಹೆಲ್ತ್ ಕೂಡ ಚೆನ್ನಾಗಿಲ್ವಂತೆ. ಹ, ನಾನೇನಾದ್ರೂ ಡಾಕ್ಟರಾ? ಹೋಗಿ ಅವಳನ್ನ ಕ್ಯೂರ್ ಮಾಡೋಕ್ಕಾಗತ್ತಾ ಮಾಮ್? ಮರ್ಯಾದೆಯಿಂದ ನೀನ್ ಸ್ಟೇಷನ್ಗೆ ಹೋಗ್ತೀಯಾ ಇಲ್ವಾ? ಹೋಗಲ್ಲ. ನಿನ್ನ ಆಂಟಿ ವೆಯ್ಟ್ ಆಂಟಿ, ಕೋಪ ಮಾಡ್ಕೋಬೇಡಿ. ಇವಳು ರಾತ್ರಿ ಏನ್ ಮಾಡಿದಾಳೆ ಅಂತ ಗೊತ್ತಾ ರಾಣ? ನನಗೆಲ್ಲ ಗೊತ್ತು ಆಂಟಿ, ಈಗ ನೀವು ಕೋಪ ಮಾಡ್ಕೋಬಾರ್ದು. ಗಂಗಾ ಅವ್ರನ್ನ ಹೊರಗೆ ಹೇಗೆ ತರೋದು ಅಂತ ಯೋಚನೆ ಮಾಡಬೇಕು. ಇವಳು ಒಳಗಡೆ ಹೋದ್ರೆ ಗಂಗಾ ಹೊರಗೆ ಬರ್ತಾಳೆ. ನನಗಂತ ಕರ್ಮ ಬಂದಿಲ್ಲ ಮಾಮ್. ಏಯ್, ಕರ್ಮ ಏನೇ? ಗಂಗಾ ನಿಂಗೋಸ್ಕರ ಎಷ್ಟು ತ್ಯಾಗ ಮಾಡಿದ್ದಾಳೆ, ಎಷ್ಟು ನೋವು ತಡ್ಕೊಂಡಿದ್ದಾಳೆ. ನಿನ್ನ ಕಾಪಾಡೋದಕ್ಕೋಸ್ಕರ ತನ್ನ ಸಂಸಾರನೇ ರಿಸ್ಕ್ ಮಾಡ್ಕೊಂಡಿಲ್ವಾ ಅವಳು? ಈಗ ನೀನ್ ಮಾಡಿರೋ ತಪ್ಪಿಗೆ ಅವಳು ಶಿಕ್ಷೆ ಅನುಭವಿಸಿದ್ರೆ ನಿನ್ಗೇನು ಅನ್ಸೋದಿಲ್ವಾ? ಅವಳು ನಿನ್ಗೆ ಅಕ್ಕ ಅಲ್ಲ, ಅಮ್ಮ. ನಿನ್ಗೆ ಜನ್ಮ ಕೊಟ್ಟಿರೋ ನನ್ಗಿಂತ ಅವಳೇ ನಿನ್ನ ಹೆಚ್ಚಾಗಿ ನೋಡ್ಕೊಂಡಿರೋದು. ಅಕ್ಕ ಆಗಲ್ದೆ ಅಮ್ಮನ ಹಾಗೆ ನೋಡ್ಕೊಂಡಿದ್ದಾಳೆ. ಅಂಥವಳಗೆ ಅನ್ಯಾಯ ಮಾಡ್ತೀಯಾ? ನಾನೇನು ಪ್ಲಾನ್ ಮಾಡಿ ಅವಳನ್ನ ಜೈಲಿಗೆ ಕಳ್ಸಿಲ್ಲ ಮಾಮ್. ಅವಳ ಬ್ಯಾಡ್ ಲಕ್, ಅವಳೇ ತಂದ್ಕೊಂಡಿದ್ದು. ಯಾಕೆ ತಂದ್ಕೊಂಡ್ಲು? ನಿನ್ಗೋಸ್ಕರ ಅವಳು ಅರೆಸ್ಟ್ ಆಗಿದ್ದು. ನೀನೇ ಆಕ್ಸಿಡೆಂಟ್ ಮಾಡಿರ್ತೀಯ ಅಂತ ಅರ್ಥ ಮಾಡ್ಕೊಂಡು ನೀನ್ ಅರೆಸ್ಟ್ ಆಗಬಾರ್ದು ಅಂತ ಅವಳು ಸ್ಟೇಷನ್ಗೆ ಹೋದ್ಲು. ಗರ್ಭಿಣಿ ಅಂತ ಕೂಡ ಯೋಚನೆ ಮಾಡಲಿಲ್ಲ, ಆರೋಗ್ಯದ ಬಗ್ಗೆನೂ ಯೋಚನೆ ಮಾಡಲಿಲ್ಲ, ಸಂಸಾರದ ಬಗ್ಗೆನೂ ಯೋಚನೆ ಮಾಡಲಿಲ್ಲ. ಕೇವಲ ನಿನ್ಗೋಸ್ಕರ ಹೋದ್ಲು. ನಿನ್ಗೇನು ಆಗ್ಬಾರ್ದು ಅಂತ ಹೋದ್ಲು. ಅವಳು ಒಂದು ಮಾತು ಬಾಯ್ ಬಿಟ್ಟು ಈ ಆಕ್ಸಿಡೆಂಟ್ ನಾನು ಮಾಡಿಲ್ಲ, ನನ್ನ ಹಾಗಿರೋ ನನ್ನ ತಂಗಿ ನಿತ್ಯ ಮಾಡಿದ್ದು ಅಂತ ಒಂದು ಮಾತಂದ್ರೆ ಅರೆಸ್ಟ್ ಆಗೋಳು ನೀನು ಬದುಕೇ ಇದೆಯಾ ಅಂತ ಜೈಗೆ ಹೇಳಿದ್ರು ಸಾಕು. ಜೈ ನಿನ್ ಲೈಫ್ನ ಜೈಲ್ ಗೋಡೆಗಳ ಮಧ್ಯ ಎಳ್ಕೊಂಡು ಹೋಗ್ಬಿಡ್ತಾನೆ. ಗಂಗಾ ಜೈಲಿಗೆ ಹೋದ್ರೆ ಜೈ ನಿನ್ನ ಸುಮ್ಮನೆ ಬಿಡಲ್ಲ. ಕೇಸ್ ಕೋರ್ಟಿಗೆ ಹೋಗೋದ್ರಲ್ಲಿ ಮರ್ಯಾದೆಯಿಂದ ನೀನೇ ಸರೆಂಡರ್ ಆಗು. ಇಲ್ದೇ ಇದ್ರೆ ನಾನೇ ನಿನ್ನ ಎಳ್ಕೊಂಡು ಹೋಗ್ತೀನಿ. ಇಲ್ಲ ಬರಲ್ಲ ಅಂತ ನೀನು ಹಠ ಹಿಡಿದ್ರೆ, ಗಂಗಾ ಜೈಲ್ಗೆ ಹೋಗೋ ಪರಿಸ್ಥಿತಿ ಬಂದ್ರೆ ನಿನ್ನ ಶೂಟ್ ಮಾಡಿ ನಾನು ಶೂಟ್ ಮಾಡ್ಕೋತೀನಿ. ನೀನು ಕರೆಕ್ಟ್ ಡಿಸಿಷನ್ ತಗೊಳ್ಳೋ ಟೈಮ್ ಬಂದಿದೆ ನಿತ್ಯ. ಈಗ ನೀನು ರಾಂಗ್ ಟರ್ನ್ ತೊಗೊಂಡ್ರೆ ಇದೇ ನಿಂಗೆ ಡೆಡ್ ಎಂಡ್ ಆಗುತ್ತೆ. ಗಂಗಾ ಅವ್ರ ಒಳ್ಳೆತನಕ್ಕೆ, ಜೈ ಪೇಷನ್ಸ್ಗೆ ಇದು ಫೈನಲ್ ಟೆಸ್ಟ್. ನಿನ್ನ ಫ್ಯೂಚರ್ಗೂ ಕೂಡ. ನೀನು ಸರಿಯಾದ ನಿರ್ಧಾರ ತೊಗೊಂಡ್ರೆ ನಿನ್ನ ಹಿಂದೆ ನಿಮ್ಮ ಮಾಮ್ ನಾನು ಇಬ್ಬರು ಇರ್ತೀವಿ. ಯೋಚನೆ ಮಾಡು.
ಎಸ್ ಐ ಅವರೇ, ನೀವು ಅರೆಸ್ಟ್ ಮಾಡಿ ಕರ್ಕೊಂಬಂದಿರೋದು ಗೌರವ ಮನೆತನದ ಒಂದು ದೊಡ್ಡ ಮನೆ ಸೊಸೆನ. ಅವ್ರೀಗ ಪ್ರೆಗ್ನೆಂಟ್ ಬೇರೆ, ಅವ್ರ ಹೆಲ್ತ್ ಕೂಡ ಚೆನ್ನಾಗಿಲ್ಲ. ತಗೊಳ್ಳಿ ಮೆಡಿಕಲ್ ಸರ್ಟಿಫಿಕೇಟ್. ಬೇಗ ಸ್ಟೇಷನ್ ಬೇಲ್ ಕೊಡಿ. ಸಾರಿ, FIR ಸ್ಟ್ರಾಂಗ್ ಆಗಿದೆ. ಅವರು ಆಕ್ಸಿಡೆಂಟ್ ಮಾಡಿದಾಗ ನೋಡಿರೋ ಪ್ರತ್ಯಕ್ಷ ಸಾಕ್ಷಿ ಕೂಡ ಇಲ್ಲೇ ಇದ್ದಾರೆ. ಆಕ್ಸಿಡೆಂಟ್ ಆಗಿರೋಂಥ ಜನರು ಸಾಯೋ ಪರಿಸ್ಥಿತಿಲಿದ್ದಾರೆ. ಈಗ ಇವರಿಗೆ ಸ್ಟೇಷನ್ ಬೇಲ್ ಕೊಟ್ಟರೆ ನಿಮ್ಮ ಜೊತೆ ಸೇರಿ ಕೇಸ್ ಕ್ಲೋಸ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಪತ್ರಿಕೆ ಮತ್ತು ಮೀಡಿಯಾ ಮತ್ತು ಕಾರ್ಮಿಕ ಸಂಘದವರು ನಮ್ಮ ವಿರುದ್ಧ ನಿಲ್ತಾರೆ. ಒಬ್ಬ ಪ್ರೆಗ್ನೆಂಟ್ ಲೇಡಿನ ಅಲ್ಲದೆ ಹೆಲ್ತ್ ಸರಿ ಇಲ್ದಿರೋ ಹುಡುಗಿನ ನೀವು ಹೇಗೆ ಸ್ಟೇಷನಲ್ಲಿ ಕೂರಿಸಿದ್ದೀರಾ? ಅವರು ಮಾಮೂಲಿ ಹುಡುಗಿನೂ ಅಲ್ಲ. ನ್ಯಾಯ ದೃಷ್ಟಿಲಿ ಎಲ್ಲರೂ ಕೂಡ ಒಂದೇನೆ. ಎಕ್ಸ್ಕ್ಯೂಸ್ ಮೀ, ನೈಟ್ ನೀವು ನೋಡಿದ್ದು ಅವರನ್ನೇನಾ? ಹೌದು ಸರ್, ಆ ಹುಡುಗಿನೇ ಆಕ್ಸಿಡೆಂಟ್ ಮಾಡಿದ್ದು, ನಿಲ್ಲಿಸ್ದೆ ಹೋದ್ಲು. ಸರಿಯಾಗಿ ನೋಡಿ ಹೇಳಿ, ಅವರೇ ಮಾಡಿದ್ರಾ ಇಲ್ಲ ಅವ್ರ ಥರ ಇರೋ ಬೇರೆಯವರಾ? ಏನು ಸರ್, ಅವ್ರು ಹಾಗಿರೋರು ಅಂತಿದ್ದೀರಿ? ನಿಮ್ಮ ಮಿಸ್ಸಸ್ ಹಾಗೆ ಮತ್ತೊಬ್ರು ಇದ್ದಾರೆ ಹೇಗೆ? ತಾನೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ಅವರೇ ಒಪ್ಕೊಂಡ್ರಲ್ಲ, ಇನ್ನೂ ಎನ್ಕ್ವೈರಿ ಯಾಕೆ ಸರ್? ಇವ್ರಿಗೆ ಏನೇ ಆದರೂ ಸ್ಟೇಷನ್ ಬೇಲ್ ಕೊಡೋಕ್ಕಾಗಲ್ಲ. ಬೇಕಾದರೆ ನೀವು ಕೋರ್ಟಿಗೆ ಹೋಗಿ. ನಾಣಿ ಸರ್. ಲಾಯರ್ ಜೊತೆ ಹೋಗಿ ಆ ಕೆಲಸ ನೋಡು. ಓಕೆ ಸರ್. ವಿತಿನ್ ಅವರ್ಸ್ ಅಲ್ಲಿ ಬೇಲ್ ಸಿಗಬೇಕು. ಸರಿ ಸರ್, ನೀವು ಬನ್ನಿ ಲಾಯರ್ ಸರ್. ಬನ್ನಿ. ಈ ಆಕ್ಸಿಡೆಂಟ್ನ ನೀನು ಮಾಡಿಲ್ಲ ಅಂತ ನನಗೆ ಗೊತ್ತು. ಮಾಡದೇ ಇರೋ ತಪ್ಪನ ನೀನ್ ತಲೆ ಮೇಲೆ ಯಾಕೆ ಹಾಕೋತಿದ್ಯಾ ನನಗೆ ಗೊತ್ತಿಲ್ಲ. ಇಲ್ಲ ರೀ, ನಾನೇ ಆಕ್ಸಿಡೆಂಟ್ ಮಾಡಿದ್ದು. ಶಟಪ್ ಗಂಗಾ. ನೈಟ್ ಎಲ್ಲ ನಾನು ನಿನ್ನ ಪಕ್ಕದಲ್ಲೇ ಇದ್ದೆ. ನಿದ್ರೆ ಮಾಡದೆ ನಿನ್ನೆ ನೋಡ್ತಾ ಕೂತಿದ್ದೆ. ನಂಗೆ ಗೊತ್ತಾಗದೆ ನೀನು ಯಾವಾಗ ಹೊರಗೆ ಹೋಗಿದ್ದೆ? ಆಕ್ಸಿಡೆಂಟ್ ಯಾವಾಗ ಮಾಡಿದೆ? ಅಷ್ಟಕ್ಕೂ ಬೇರೆಯವರಿಗೆ ಕೆಟ್ಟದ್ದು ಬಯಸೋ ವ್ಯಕ್ತಿನ ನೀನು. ನಿನ್ನ ಪ್ರಾಣ ಹೋದ್ರೂ ಆ ಕೆಲಸ ಮಾಡಲ್ಲ. ಹೇಳು, ಇದನ್ನೆಲ್ಲ ಯಾರಿಗೋಸ್ಕರ ಮಾಡ್ತಿದ್ಯಾ? ಯಾಕೆ ಮಾಡ್ತಿದ್ಯಾ? ನಿತ್ಯನ್ಗೋಸ್ಕರನಾ? ನಿತ್ಯ ಸತ್ತೋದ್ಲಲ್ಲ ರೀ. ನಿತ್ಯ ಸತ್ತಿಲ್ಲ, ಬದುಕಿದಾಳೆ ಅಂತ ಏನೋ. ಈ ಆಕ್ಸಿಡೆಂಟ್ ಮಾಡಿರೋದು ಅವಳೆ. ಅವಳು ಹಾಗಿರೋ ನಿನ್ನ ನೋಡಿ ನೀನೇ ಅನ್ಕೊಂಡು ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ರು. ಹೇಳು, ಈ ತಪ್ಪು ಒಪ್ಕೋ ಅಂತ ರೂಪಾ ಆಂಟಿ ಫೋರ್ಸ್ ಮಾಡಿದ್ರಾ? ನಿತ್ಯ ನಿನ್ನನ್ನು ಹೆದರ್ಸಿದ್ಲಾ? ಅಯ್ಯೋ ಇಲ್ಲ ರೀ. ಮತ್ತ್ಯಾಕೆ ನೀನು ಒಪ್ಕೊಂಡೆ? ನೀನಿನ್ನೂ ಆ ಮನೆ ಕೆಲಸದವಳ ಇಲ್ಲ ನಿತ್ಯನಿಗೆ ಸರ್ವೆಂಟ್ ಅನ್ಕೊಂಡಿದ್ಯಾ? ನಿನಗೆ ಯಾರು ಇಲ್ಲ ಅನ್ಕೊಂಡಿದ್ಯಾ? ನೀನು ನನ್ನ ಹೆಂಡತಿ, ನಿನಗೆ ಆ ವಿಷಯ ನೆನಪಿಲ್ವಾ? ನೀನಿವಾಗ ಒಬ್ಳೇ ಇಲ್ಲ ಗಂಗಾ. ನಿನ್ನ ಹೆಲ್ತ್ ಬೇರೆ ಸರಿ ಇಲ್ಲ. ಈ ಟೈಮಲ್ಲಿ ನೀನು ಯಾಕೆ ಹೀಗೆ ಮಾಡ್ತಿದ್ಯಾ? ಯಾರಿಗೋಸ್ಕರನೂ ನಿನ್ನ ಲೈಫ್ನ ಯಾಕೆ ತ್ಯಾಗ ಮಾಡ್ತಿದ್ಯಾ? ಇಷ್ಟು ದಿನ ನಿತ್ಯನಿಗೆ ಆಪೋಸಿಟ್ ಆಗಿ ಫೈಟ್ ಮಾಡ್ತಿದ್ದವಳು, ಈಗ ಯಾಕೆ ನಿತ್ಯನ ವಹಿಸ್ಕೊಂಡು ಬರ್ತಿದ್ಯಾ? ನಿತ್ಯ ಇಲ್ಲ ರೀ. ಐ ಸೆಡ್ ಶಟ್ ಅಪ್. ಇನ್ನೊಂದ್ಸಲ ಈ ರೀತಿ ಮಾತಾಡಿದ್ರೆ ನಿನ್ನನ್ನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನನಗೇನು ತಲೆ ಕೆಟ್ಟಿಲ್ಲ. ತಲೆ ಕೆಟ್ಟು ನಿನಗೆ ಸೆಕ್ಯೂರಿಟಿ ಕೊಡ್ಲಿಲ್ಲ. ಬುದ್ಧಿ ಇಲ್ಲದೆ ನಿತ್ಯನ ಹುಡುಕ್ತಿಲ್ಲ. ನೀನು ನಿತ್ಯನ ಮುಚ್ಚಿಡ್ತಿರೋದು ನನಗೆ ಗೊತ್ತಿದೆ. ನಿತ್ಯ ಎಲ್ಲಿದ್ರೂ ಅವಳನ್ನ ಎಳ್ಕೊಂಡು ಬರ್ತೀನಿ, ಪನಿಷ್ಮೆಂಟ್ ಕೊಡ್ತೀನಿ. ನಿನ್ನ ಈ ಸ್ಥಿತಿಗೆ ತಂದಿರೋ ಆ ರೂಪಾ ಆಂಟಿನ ನಿತ್ಯನ್ನ ಬಿಡಲ್ಲ. ಆಂಟಿ, ಆಂಟಿ, ಆಂಟಿ,
ಆಂಟಿ ಜೈ ಬಾ ಜೈ ಕೂತ್ಕೋ. ನಾನು ಕೂತ್ಕೊಳ್ಳೋದಕ್ಕೆ ಇಲ್ಲಿ ಬರಲಿಲ್ಲ ಆಂಟಿ. ನಿಮ್ಮ ಹತ್ರ ಏನೋ ಪ್ರಶ್ನೆ ಕೇಳಕ್ಕೆ ಅಂತ ಬಂದಿದ್ದು. ಏನ್ ಜೈ? ಗಂಗಾ ಯಾರು? ನಿಮ್ಮ ಕೆಲಸದವಳ? ನಿಮ್ಮ ಸರ್ವೆಂಟಾ? ನಿಮ್ಮ ದತ್ತು ಮಗಳ? ಗಂಗನ್ ಮೇಲೆ ನಿಮಗಿರೋದೇನು? ಹಕ್ಕ, ಅಧಿಕಾರಣ, ಮಮಕಾರಣ? ಗಂಗಾ ನನ್ನ ಮಗಳಿದ್ದ ಹಾಗೆ ಜೈ. ಯಾವ ಮಗಳು ಆಂಟಿ? ದೊಡ್ಡ ಮಗಳ, ಚಿಕ್ಕ ಮಗಳ? ನಿಮಗೂ ಗಂಗನ್ಗೂ ಇರೋ ಸಂಬಂಧ ಏನು? ರಕ್ತ ಸಂಬಂಧನ ಇಲ್ಲ ದ್ವೇಷದ ಸಂಬಂಧನ? ಗಂಗನ್ ಮೇಲೆ ಪ್ರೀತಿ ಇರೋ ಹಾಗೆ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತೀರಿ. ಮೈ ಮೇಲೆ ಕತ್ತಿ ಇಟ್ಕೊಂಡು ಅವಳನ್ನ ಹಗ್ ಮಾಡ್ಕೋತೀರಾ. ಕಣ್ಣಲ್ಲಿ ಬೆಂಕಿ ಇಟ್ಕೊಂಡು ಅವಳಿಗೋಸ್ಕರ ನಾಟಕದ ಕಣ್ಣೀರು ಹಾಕ್ತೀರಾ. ಒಂದ್ ಕಡೆ ಗಂಗನ ಸ್ಲೇವ್ ತರ ನೋಡ್ತಾ ಇನ್ನೊಂದ್ ಕಡೆ ಅವಳು ನಿಮ್ಮ ಮಗಳು ಅನ್ನೋ ಹಾಗೆ ನೋಡ್ತೀರಿ. ನೀವೇ ಗಂಗನಿಗೆ ಜನ್ಮ ಕೊಟ್ಟಿರೋ ಹಾಗೆ ಬಿಲ್ಡಪ್ ಕೊಡ್ತೀರಿ. ಇದೆಲ್ಲ ಇನೋಸೆಂಟ್ ಅಂತ ಗಂಗನಿಗೆ ಗೊತ್ತಾಗಲ್ಲ ಆಂಟಿ. ಆದ್ರೆ ನನಗೆ ಗೊತ್ತು, ನೀವೊಬ್ರು ಫ್ರಾಡ್ ಅಂತ, ಸೆಲ್ಫಿಶ್ ಅಂತ ಗೊತ್ತು. ನೀನ್ ತಪ್ಪಾಗಿ ತಿಳ್ಕೊತಾ ಇದೆಯಾ ಜೈ. ನಾನು ಅಂಥ ಕೆಟ್ಟ ತಾಯಿ ಏನಲ್ಲ. ಮತ್ತೆ ಎಂತ ತಾಯಿ ನೀವು? ನಿಮ್ಮ ಮಗಳಿಗೋಸ್ಕರ ಇನ್ನೊಂದು ತಾಯಿ ಮಗಳನ್ನ ಬಲಿ ಕೊಡ್ತೀರಾ? ನಿಮ್ಮ ಮಗಳಿಗೆ ನೀವು ಒಳ್ಳೆ ತಾಯಿನೇ. ಬಲಿ ಆಗ್ತಿರೋ ಆ ದತ್ತು ಮಗಳಿಗೆ ನೀವ್ ಎಂತ ತಾಯಿ ಆಗ್ತೀರಿ? ನೀನೇನ್ ಮಾತಾಡ್ತಿದ್ಯಾ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ ಜೈ. ನಿಮಗೆ ಅರ್ಥ ಆಗಿದೆ ಅಂತ ನನಗೆ ಗೊತ್ತು ಆಂಟಿ. ಅರ್ಥ ಆಗ್ತಿಲ್ಲ ಅನ್ನೋ ಹಾಗೆ ಆಕ್ಟ್ ಮಾಡ್ತಿದ್ದೀರಾ. ಈಗ ಗಂಗಾ ಯಾವ ಥರದ ಕಂಡೀಷನ್ ಅಲ್ಲಿ ಇದ್ದಾಳೆ ಅಂತ ಗೊತ್ತಾ ನಿಮಗೆ? ಅವಳು ಎಲ್ಲಿದ್ದಾಳೆ ಗೊತ್ತಾ ನಿಮಗೆ? ನಮ್ಮ ಮನೇಲಿ ಸೊಳ್ಳೆ ಹಾರಿದ್ರು ಒಂದು ಕ್ಷಣದಲ್ಲಿ ಪ್ರತ್ಯಕ್ಷ ಆಗೋ ನೀವು ನಿನ್ನೆ ಗಂಗನಿಗೆ ಹೆಲ್ತ್ ಅಪ್ಸೆಟ್ ಆದ್ರೆ ಯಾಕೆ ಬರಲಿಲ್ಲ? ಆ ವಿಷಯ ಗೊತ್ತಾಗ್ಲಿಲ್ವಾ? ಮಾಡದೇ ಇರೋ ತಪ್ಪಿಗೆ ತಲೆ ತೆಗ್ಸಿ ಗಂಗಾ ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾಳೆ. ಈ ವಿಷಯನೂ ನಿಮಗೆ ಗೊತ್ತಿಲ್ವಾ? ನಿನ್ನೆ ಆಗ್ಲಿ ಇವತ್ತಾಗ್ಲಿ ಗಂಗನ ನೋಡೋದಕ್ಕೆ ನೀವು ಯಾಕೆ ಬರಲಿಲ್ಲ? ಗಂಗನ ಮೇಲೆ ನಿಮಗೆ ನಿಜವಾದ ಪ್ರೀತಿ ಇದ್ರೆ ಅವಳನ್ನ ಮರಿತೀರಾ? ಅವಳ ಪಾಡಿಗಳನ್ನ ಬಿಡ್ತೀರಾ? ಹೇಳಿ ಆಂಟಿ. ದೇವಿಪುರಕ್ಕೆ ಹೋಗೋವಾಗ ಅಲ್ಲಿ ಅಪಾಯ ಇದೆ ಅಂತ ಮೊದಲೇ ಎಚ್ಚರಿಕೆ ಕೊಟ್ಟವರು, ನಮ್ಮನ್ನ ಅಲ್ಲಿಗೆ ಹೋಗ್ಬೇಡಿ ಅಂತ ಅಡ್ಡ ಬಂದವರು, ದೇವಿಪುರಕ್ಕೆ ಬಂದು ಗಂಗನ್ ಸೀಮಂತಕ್ಕೆ ಆಶೀರ್ವಾದ ಮಾಡಿದವರು ಈಗ ಯಾಕೆ ಬರಲಿಲ್ಲ ಆಂಟಿ? ಅದು ಜೈ. ಬೇಡ ಆಂಟಿ, ನಿಮ್ ಸುಳ್ಳು ಅನ್ಸರ್ ನನಗೆ ಬೇಕಾಗಿಲ್ಲ. ನೀವಿಬ್ರೂ ಸೇರಿ ಏನ್ ಮಾಡ್ತಿದ್ದೀರೋ ನನಗೆ ಚೆನ್ನಾಗಿ ಗೊತ್ತು. ನಿತ್ಯ ಬದುಕೆ ಇರೋದು ನನಗೆ ಗೊತ್ತು. ಅವಳು ನೀವು ಬಚ್ಚಿಟ್ಟಿದ್ದೀರಾ. ಇಷ್ಟು ದಿನ ನಿತ್ಯ ಬದುಕಿದಳ ಇಲ್ಲ ಸತ್ತಿದಳ ಅಂತ ಒಂದು ಚಿಕ್ಕ ಡೌಟ್ ಇತ್ತು. ಇವತ್ತಿಗೆ ನಿತ್ಯ ಬದುಕೇ ಇದ್ದಾಳೆ ಅಂತ ನನಗೆ ಕನ್ಫರ್ಮ್ ಆಯ್ತು. ನೈಟ್ ಆಕ್ಸಿಡೆಂಟ್ ಮಾಡಿದ್ದು ನಿತ್ಯನೇ. ಅವಳನ್ನ ಸೇವ್ ಮಾಡೋದಕ್ಕೆ ನೀವು ಗಂಗನ್ಗೆ ಸರೆಂಡರ್ ಆಗೋದಕ್ಕೆ ಹೇಳಿದ್ರಿ. ನಿತ್ಯನ್ ಬದಲು ಗಂಗಾ ಜೈಲ್ ಪಾಲಾಗ್ಲಿ ಅಂತ ಅನ್ಕೊಂಡ್ರಿ. ಇದೇ ಅಲ್ವಾ ನಿಮ್ ಪ್ಲಾನ್? ಆದ್ರೆ ಆಂಟಿ, ಗಂಗಾ ಮೊದ್ಲಿನ ಹಾಗೆ ನಿಮ್ ಮನೆ ಕೆಲಸದವಳಲ್ಲ, ನಿಮ್ ಸರ್ವೆಂಟ್ ಖಂಡಿತವಾಗ್ಲೂ ಅಲ್ಲ. ಗಂಗಾ ನನ್ನ ಹೆಂಡತಿ, ಈ ಸೂರ್ಯ ವಂಶದ ಜೈಸೂರ್ಯನ್ ಹೆಂಡತಿ, ಶ್ರೀಮತಿ ಅಲಮೇಲು ಗಂಗಾ ಜೈಸೂರ್ಯ. ಅವಳ ನೆರಳನ್ನು ಟಚ್ ಮಾಡೋದಕ್ಕಾಗಲ್ಲ. ನಿಮ್ಮ ಅಗತ್ಯಕ್ಕೋಸ್ಕರ, ನಿಮ್ಮ ಸ್ವಾರ್ಥಕ್ಕೋಸ್ಕರ ಗಂಗನ ಯೂಸ್ ಮಾಡ್ಕೊಳ್ಳೋದಕ್ಕೆ ನೋಡಿದ್ರೆ ನಾನು ನಿಮ್ಮ ಜೀವನನ ತಲೆ ಕೆಳಗಾಗಿ ಮಾಡ್ಬಿಡ್ತೀನಿ. ಹೆಣ್ಣು ಮಗಳು, ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತನೂ ನೀವು ನೋಡಿದೆ. ನೀವು ಹೆಣ್ಣಾಗಿದ್ದು ಇನ್ನೊಂದು ಹೆಣ್ಣಿನ ನೋವಿನ ಜೊತೆ ಆಟ ಆಡ್ತಿದ್ದೀರಾ. ಅವಳು ಸುಮ್ಮನೆ ಇದ್ರು ಅವಳು ಗಂಡ ಆಗಿ ನಾನು ಸುಮ್ಮನಿರಲ್ಲ ಆಂಟಿ. ನಿಮಗೊಂದು ಗತಿ ಕಾಣಿಸ್ತೀನಿ. ನಾನು ನಿಮಗೆ ಮತ್ತೆ ಮತ್ತೆ ಹೇಳ್ತಿದ್ದೀನಿ, ನೀವು ಮುಚ್ಚಿಟ್ಟಿರೋ ಆ ನಿತ್ಯನ್ಗೂ ಕೂಡ ಹೇಳ್ತಿದ್ದೀನಿ,
ನೀವು ಗಂಗನ್ ತಂಟೆಗೆ ಬಂದ್ರೆ ನಿಮ್ಮ ಚೀತೆಗೆ ಯಾರು ಬೆಂಕಿ ಹಿಡ್ದಿರೋ ಹಾಗೆ ಮಾಡ್ಬಿಡ್ತೀನಿ. ಬದುಕೋಕ್ಕಾಗದೆ ಸಾಯೋಕ್ಕೂ ಆಗದೆ ಜೀವನ ಪೂರ್ತಿ ಮಾಡಿರೋ ತಪ್ಪನ್ನ ನೆನಪು ಮಾಡ್ಕೊಳ್ತಾ ಪಶ್ಚಾತ್ತಾಪದಿಂದ ಅಳೋ ಹಾಗೆ ಮಾಡ್ತೀನಿ. ನೆನ್ಪಿಟ್ಕೊಳ್ಳಿ, ಒಳಗೆಲ್ಲೋ ಕಳ್ಳರ ಥರ ಬಚ್ಚಿಟ್ಕೊಂಡಿರೋ ನಿತ್ಯ, ನೀನು ಕೇಳು, ನಿನ್ನ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗಿದೆ. ಇನ್ನಿನ್ ಹೀಗೆ ತುಂಬ ದಿನ ಬಚ್ಚಿಟ್ಕೊಳಕ್ಕಾಗಲ್ಲ. ಖಂಡಿತ ಈ ಜೈ ನಿನ್ನ ಹಿಡಿತಾನೆ. ಬಿ ರೆಡಿ. ನನ್ನ ವೈಫ್ ಗಂಗಾ ಹಾಕ್ತಿರೋ ಒಂದೊಂದು ಕಣ್ಣೀರಿನ ಹನಿಗೂ ನೀವೇ ಬೆಲೆ ಕಟ್ಟಬೇಕು. ನಿಮಗೆ ಶಿಕ್ಷೆ ಆಗೋದು. ಕೇಳಿದ್ಯಾ ಜೈ ಹೇಗ್ ಚಾಲೆಂಜ್ ಮಾಡಿ ಹೋದ ಅಂತ? ಕೇಳಿದ್ಯಾ? ಮರ್ಯಾದೆಯಿಂದ ಹೋಗಿ ಪೊಲೀಸ್ ಹತ್ರ ಸರೆಂಡರ್ ಆಗು. ಜೈಲಲ್ಲಿ ಪ್ರಾಣ ಆದ್ರೂ ಉಳಿಯತ್ತೆ. ಇಲ್ಲ ಅಂತ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಜೈ ಕೈಯಲ್ಲೇ ಸಾಯ್ತೀಯ. ಸಾವು ನಿನ್ನ ಹತ್ರ ಬರೋದ್ರೊಳಗೆ ನೀನೇ ಶಿಕ್ಷೆ ಹತ್ರ ಹೋಗು. ಗಂಗಾ ಕಾಲ್ ಮೇಲ್ ಬಿದ್ದು ಕ್ಷಮಿಸು ಅಂತ ಬೇಡ್ಕೋ. ಅದನ್ ಬಿಟ್ಟು ಬೇರೆ ದಾರಿ ಇಲ್ಲ ನಿನ್ಗೆ. ಹೋಗು. ಗಂಗನ ಕಾಪಾಡಿ ನಿನ್ನ ನೀನು ಕಾಪಾಡ್ಕೋ. ಹೋಗು. ಮೇಡಮ್, ಮೀಡಿಯಾದವ್ರು ಬಂದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ನೀವು ಸೆಲ್ಲಿಗೆ ಹೋಗಬೇಕು. ಇರಿ ಮೇಡಮ್, ಅವ್ರ ಬಗ್ಗೆ ನೀವೇನು ಅನ್ಕೊಂಡಿದ್ದೀರಾ ಸರ್? ಇರ್ಬೇಕು ಕೂಡ ನೋವು ಕೊಡದೇ ಇರೋಂಥ ದೇವತೆ ಸರ್ ಇವರು. ಇಂಥವ್ರನ್ನ ನೀವು ಸೆಲ್ಗೆ ಹಾಕ್ತೀರಾ? ಇವ್ರ ಮೇಲೆ FIR ಫೈಲ್ ಆಗಿದೆ, ಅರೆಸ್ಟ್ ಮಾಡಿದ್ದೀವಿ. ಅವರು ಸೆಲ್ಲಲ್ಲಿರಬೇಕು. ಅದೆಲ್ಲ ಸುಳ್ಳು ಆರೋಪ ಸರ್. ನಮ್ಮ ಮೇಡಮ್ ಯಾವತ್ತು ಯಾರಿಗೂ ಯಾವ ಥರ ಅನ್ಯಾಯ ಮಾಡಿಲ್ಲ, ಮಾಡೋದು ಇಲ್ಲ. ಆಕ್ಸಿಡೆಂಟ್ ಮಾಡಿದೆ ಅಂತ ಅವರೇ ಒಪ್ಕೊಂಡಿದಾರಲ್ಲ. ಅದು ಅವರ ಒಳ್ಳೆತನ ಸರ್. ಏನಾದರೂ ಸರಿ, ಅವರು ಸೆಲ್ ಒಳಗೆ ಇರಬೇಕು. ನಮ್ಮ ಲಾಯರು ಬೇಲಿಗೋಸ್ಕರ ಟ್ರೈ ಮಾಡ್ತಿದ್ದಾರೆ. ನಮ್ಮ ಸಾರ್ ಕೂಡ ಅದಕ್ಕೆ ಹೋಗಿದ್ದಾರೆ. ಕನಿಷ್ಠ ಪಕ್ಷ ಅವ್ರು ಬರೋವರೆಗಾದ್ರೂ ನಮ್ಮ ಮೇಡಮ್ ಹೊರಗಡೆನೇ ಇರಲಿ ಬಿಡಿ ಸರ್. ಆಗಲ್ಲ, ಬೇಲ್ ಬಂದ್ಮೇಲೆ ಬೇಕಾದ್ರೆ ಬಿಡ್ತೀವಿ. ಪ್ಲೀಸ್ ಹೋಗಿ ಮೇಡಮ್. ಸರ್, ಯಾಕೆ ಮೇಡಮ್ ನಿಮ್ಗೆ ಈ ಪರಿಸ್ಥಿತಿ? ಯಾಕೆ ಮಾಡದೇ ಇರೋ ತಪ್ಪನ್ನ ನಿಮ್ಮೇಲೆ ಹಾಕೋತಾ ಇದ್ದೀರಾ? ನಿಮ್ಮ ತಂಗಿಗೋಸ್ಕರನಾ? ಹೇಳಿ ಮೇಡಮ್, ಯಾರೋ ತಪ್ಪು ಮಾಡಿದ್ರೆ ನೀವ್ ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ನೀವು ಮೊದಲೇ ಗರ್ಭಿಣಿ ಹೆಂಗ್ಸು. ಬೇಡ ಮೇಡಮ್, ಪೊಲೀಸವ್ರಿಗೆ ನಿಜ ಹೇಳಿ, ಇದೆಲ್ಲ ನಿಮಗೆ ಬೇಡ. ನಾನಲ್ಲ ಅಂದ್ರೆ ನಿತ್ಯಗೆ ಶಿಕ್ಷೆ ಆಗುತ್ತೆ ನಾಣಿಯವ್ರೆ. ಆಗ್ಲಿ ಬಿಡಿ ಮೇಡಮ್, ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು. ಅವಳಿಗೇನೋ ಗೊತ್ತಾಗದೆ ಆಗಿದೆ, ಅದಕ್ಕೆ ಶಿಕ್ಷೆ ಯಾಕೆ? ಅದೇನೋ ನನಗೆ ಆಗ್ಲಿ. ನಿಮ್ಗೆ ಯಾಕೆ ಆಗ್ಬೇಕು ಮೇಡಮ್? ಯಾಕಂದ್ರೆ ನಿತ್ಯ ನನ್ನ ತಂಗಿ, ನನ್ನ ಜೊತೆ ಹುಟ್ಟವಳು. ಅವಳಿಗೆ ಇಂಥ ಕಷ್ಟ ಎಲ್ಲ ಗೊತ್ತಿಲ್ಲ. ಜೊತೆಗೆ ಅಕ್ಕ ಆಗಿ ನಾನಿದ್ದಾಗ ಅವಳಿಗೆ ಹೇಗೆ ಕಷ್ಟ ಆಗೋಗ್ಬಿಡ್ಲಿ ನಾಣಿಯವ್ರೆ? ಅಯ್ಯೋ, ಅವ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಮೇಡಮ್. ಅವರು ನಿಮ್ಮನ್ನ ನಿತ್ಯಕ್ಕೆ ನಾನಂದ್ರೆ ಪ್ರಾಣ ನಾಣಿಯವ್ರೆ. ನನಗೋಸ್ಕರ ಅವಳು ಪ್ರಾಣನಾದ್ರೂ ಕೊಡ್ತಾಳೆ. ಅವಳಿಗೋಸ್ಕರ ನಾನು ಚಿಕ್ಕ ಕಷ್ಟ ಪಡಬಾರ್ದಾ? ಈ ಶಿಕ್ಷೆ ಅನುಭವಿಸಬಾರ್ದಾ? ನಿತ್ಯ ಸಂತೋಷವಾಗಿರ್ಬೇಕು ನಾಣಿಯವ್ರೆ. ನಿತ್ಯಗೆ ನೋವು ಆದ್ರೆ ಅಮ್ಮ ತಡ್ಕೊಳಲ್ಲ. ಅಮ್ಮಂಗೋಸ್ಕರ, ನಿತ್ಯಗೋಸ್ಕರ ನನಗೆ ಕೆಲಸ ಮಾಡ್ಲೇಬೇಕು.